ರಾತ್ರಿ 11 ಗಂಟೆ ಆದರೂ ರಸ್ತೆಯಲ್ಲಿ ವಾಹನಗಳ ಸಂಚಾರ ಬ್ಯಾರಿಕೇಡ್ ಹಾಕಿ ಕಾಟಾಚಾರದ ನೈಟ್ ಕರ್ಫ್ಯೂ ಮಾಡಲಾಗ್ತಾ ಇದೆ. ಮೈಸೂರು ಬ್ಯಾಂಕ್ ಕಾರ್ಪೊರೇಷನ್ ಟೌನ್ ಹಾಲ್ ಮಾರ್ಕೆಟ್ ಬಳಿ ತಪಾಸಣೆ ಮಾಡಲಾಗಿದೆ. ಆದರೆ ಕಾಟಾಚಾರಕ್ಕೆ ಒಂದು ನೈಟ್ ಕರ್ಫ್ಯೂ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಅದಕ್ಕೆ ಪುಷ್ಟಿ ನೀಡುವಂತೆ ವಾಹನಗಳು ಕೂಡ ಸಂಚಾರವನ್ನ ಆಗ್ತಾ ಇರುವಂಥದ್ದು. ಕೇವಲ ತುರ್ತು ಸೇವೆಗಷ್ಟೇ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಆದರೆ ರೆಗ್ಯುಲರ್ ರೀತಿಯಲ್ಲಿಯೇ ಈಗ ಎಲ್ಲ ವಾಹನಗಳು ಓಡಾಡ್ತಾ ಇವೆ. ಅಲ್ಲಿ ಪೊಲೀಸರು ಕೂಡ ಯಾವುದೇ ವಾಹನಗಳನ್ನ ತಪಾಸಣೆ ಮಾಡ್ತಾ ಇಲ್ಲ, ಬ್ಯಾರಿಕೇಡ್ಗಳನ್ನ ಹಾಕಿ ಸುಮ್ಮನಾಗಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ನೈಟ್ ಕರ್ಫ್ಯೂನ 3ನೇ ದಿನ ನಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದ್ದೀವಿ. ರಾತ್ರಿ 11 ಗಂಟೆ ಆದರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ವೆಹಿಕಲ್ಸ್ಗಳು ಹೋಗ್ತಾ ಇರುವಂಥದ್ದು. ಅಲ್ಲಿ ಪೊಲೀಸ್ ಇದ್ರೂ ಕೂಡ ಯಾವುದೇ ವೆಹಿಕಲ್ಗಳನ್ನು ತಪಾಸಣೆ ಮಾಡಿ ಬಿಡ್ತಾ ಇಲ್ಲ. ಎಂದಿನಂತೆ ರೆಗ್ಯುಲರ್ ಆಗಿ ಯಾವ ರೀತಿ ವೆಹಿಕಲ್ಸ್ಗಳು ಓಡಾಡ್ತಿವೆ ಅಂತೆಯೇ ವೆಹಿಕಲ್ಗಳು ಕೂಡ ಓಡಾಡ್ತಾ ಇರುವಂಥದ್ದು. ಕೆಲವೆಡೆ ಬ್ಯಾರಿಕೇಡ್ಗಳನ್ನು ಹಾಕಿ ಆ ರಸ್ತೆಯನ್ನು ಬಂದ್ ಮಾಡಿದ್ದಾರೆ. ಕೆಲವೊಂದು ಕಡೆಗಳಲ್ಲಿ ಪೊಲೀಸರು ಅವರನ್ನ ಕೇಳಿ ಹಾಗೆ ವೆಹಿಕಲ್ಗಳನ್ನು ಬಿಟ್ಟು ಕಳುಹಿಸ್ತಾ ಇದ್ದಾರೆ. ಸೊ 11 ಗಂಟೆ ಆದರೂ ಕೂಡ ನಗರದಲ್ಲಿ ನೈಟ್ ಕರ್ಫ್ಯೂ ಇದ್ರೂ ಕೂಡ ಎಂದಿನಂತೆ ವಾಹನ ಸಂಚಾರ ಇರುವಂಥದ್ದು. ಎಲ್ಲೋ ಒಂದು ಕಡೆ ಕಾಟಾಚಾರದ ನೈಟ್ ಕರ್ಫ್ಯೂ ಆಗಿದೆಯಾ ಇದು ಅನ್ನುವಂಥ ಅನುಮಾನಗಳು ಮೂಡುವಂತೆ ಮಾಡಿದೆ. ಈ ದೃಶ್ಯಗಳನ್ನು ನೋಡ್ತಾ ಇದ್ರೆ ನಿಜಕ್ಕೂ ನೈಟ್ ಕರ್ಫ್ಯೂ ಜಾರಿಯಲ್ಲಿದೆಯಾ ಅನ್ನುವಂತಹ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. 3ನೇ ದಿನ ಇವತ್ತು. ಸೊ ಮೊದಲನೇ ದಿನ ಒಂದಷ್ಟು ಜನರಿಗೆ ಅದ್ರ ಬಗ್ಗೆ ಸರಿಯಾದಂತಹ ಮಾಹಿತಿ ಇರಲಿಲ್ಲ. ಹಾಗಾಗಿ ಎಷ್ಟೋ ಜನ ಹೋಗ್ತಾ ಇದ್ರು. ಅಂಥವರಿಗೆ ಪೊಲೀಸರು ವಾರ್ನ್ ಮಾಡಿ ನೈಟ್ ಕರ್ಫ್ಯೂ ಜಾರಿಯಲ್ಲಿದೆ, ಸೊ 10 ಗಂಟೆ ಮೇಲೆ ಯಾರು ಕೂಡ ರಸ್ತೆಗೆ ಬರಬಾರ್ದು ಅಂತ ವಾರ್ನ್ ಮಾಡಿ ಕಳುಹಿಸ್ತಾ ಇದ್ರು. ಇನ್ನು ನಿನ್ನೆ ಕೆಲವೊಂದು ಕಡೆಗಳಲ್ಲಿ ಒಂದಷ್ಟು ವಾಹನಗಳನ್ನು ಸೀಸ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಇತ್ತು. ಆದರೆ ಇವತ್ತು 3ನೇ ದಿನ ಆದರೂ ಕೂಡ ವಾಹನ ದಟ್ಟಣೆ ಎಂದಿನಂತೆಯೇ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜು ಆರ್ಯ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಇವತ್ತು ನೈಟ್ ಕರ್ಫ್ಯೂನ 3ನೇ ದಿನ. ಮೊದಲನೇ ದಿನ ವಾರ್ನ್ ಮಾಡಿ ಪೊಲೀಸರು ವೆಹಿಕಲ್ಸ್ಗಳನ್ನು ಬಿಟ್ಟು ಕಳುಹಿಸ್ತಾ ಇದ್ರು. ನಿನ್ನೆ ಕೆಲವೊಂದು ಕಡೆಗಳಲ್ಲಿ ವೆಹಿಕಲ್ಗಳನ್ನು ಸೀಸ್ ಮಾಡಲಾಯಿತು ಅನ್ನುವಂಥ ಮಾಹಿತಿಗಳಿತ್ತು. ಆದರೆ ಇವತ್ತಿನ ದೃಶ್ಯಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಜಾರಿಯಲ್ಲಿದೆಯಾ ಅನ್ನುವಂಥ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಎಸ್, ಖಂಡಿತವಾಗೂ ಸೌಮ್ಯ. ಯಾಕಂದ್ರೆ ಇದೊಂದು ರೀತಿಯಂತ ಕಾಟಾಚಾರದ ನೈಟ್ ಕರ್ಫ್ಯೂನ ಅನ್ಸುತ್ತೆ. ಯಾಕಂದ್ರೆ ಬೆಂಗಳೂರು ನಗರದಲ್ಲಿ ಇವತ್ತು ನೈಟ್ ಕರ್ಫ್ಯೂ ಶುರುವಾಗಿ 3ನೇ ದಿನ ಆದ್ರೂ ಕೂಡ ಅಷ್ಟೇ ಬೆಂಗಳೂರು ನಗರದಲ್ಲಿ ವೆಹಿಕಲ್ ಗಳ ಮೂವ್ಮೆಂಟ್ ಮಾತ್ರ ಕಡಿಮೆ ಆಗಿಲ್ಲ. ಎಕ್ಸಾಕ್ಟ್ ಆಗಿ 11 ಗಂಟೆ ಆಗ್ತಾ ಇದೆ. 11 ಗಂಟೆ ಆಗ್ತಿದ್ರು ಕೂಡ ಅಷ್ಟೇ ಬೆಂಗಳೂರು ನಗರದಲ್ಲಿ ವೆಹಿಕಲ್ ಗಳ ಯಾವ ರೀತಿಯಾಗಿ ಓಡಾಟವನ್ನ ಮಾಡ್ತಿದೆ ಅಂತ ನೀವು ಕೂಡ ನೋಡ್ತಾ ಇರಬಹುದು. ಯಾಕಂದ್ರೆ 10 ಗಂಟೆಯ ಬಳಿಕ ಯಾವುದೇ ಒಂದು ವೆಹಿಕಲ್ ಗಳು ಸುಖ ಸುಮ್ಮನೆ ಓಡಾಟವನ್ನ ಮಾಡಬಾರದು. ಕೇವಲ ಗೂಡ್ಸ್ ಗಾಡಿಗಳು ಮತ್ತು ಮೆಡಿಕಲ್ ಎಮರ್ಜೆನ್ಸಿ ಇರುವಂತಹ ವಾಹನಗಳಿಗೆ ಮಾತ್ರ ಓಡಾಟವನ್ನ ಮಾಡೋದಕ್ಕೆ ಒಂದು ಅವಕಾಶ ಇದೆ ಅನ್ನುವಂತ ಒಂದನ್ನು ಸರ್ಕಾರ ಆದೇಶದಲ್ಲಿ ಹೇಳಿರುವಂತದ್ದು. ಆದ್ರೆ ಇಲ್ಲಿ ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇರಬಹುದು, ಕಾರ್ಪೊರೇಷನ್ ಸರ್ಕಲ್ ನ 3 ದಿಕ್ಕುಗಳಲ್ಲಿ ಕೂಡ ಅಂದ್ರೆ ಯಾವ ರೀತಿಯಾಗಿ ವೆಹಿಕಲ್ ಗಳು ಬರ್ತಾ ಇದೆ ಅಂತ. ಇನ್ನೊಂದು ನೀವು ನೋಡ್ತಾ ಇರಬಹುದು, KR ಸರ್ಕಲ್ ನಿಂದ ಈ ಒಂದು ಕಾರ್ಪೊರೇಷನ್ ಗೆ ಬರುವಂತಹ ಒಂದು ರಸ್ತೆ, ಆ ಒಂದು ರಸ್ತೆಯಲ್ಲಿ ಕೂಡ ನೋಡ್ತಾ ಇರಬಹುದು ಇದೇ ರೀತಿಯಾದಂತಹ ವೆಹಿಕಲ್ ಗಳು ಸರಾಗವಾಗಿ ಬರ್ತಾ ಇದೆ. ಪೊಲೀಸರು ಕೂಡ ಅಷ್ಟೇ ಎಲ್ಲೋ ಒಂದೆರಡು ವೆಹಿಕಲ್ ಗಳನ್ನ ಚೆಕ್ ಮಾಡ್ತಿದ್ದಾರೆ ಬಿಟ್ರೆ ಪರ್ಟಿಕ್ಯುಲರ್ ಪ್ರತಿಯೊಂದು ವೆಹಿಕಲ್ ಗಳನ್ನ ಅವರು ಕೂಡ ಚೆಕ್ ಮಾಡ್ತಿಲ್ಲ. ಜೊತೆಗೆ ಇನ್ನೊಂದು ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇರಬಹುದು, ಮೈಸೂರು ಬ್ಯಾಂಕ್ ಗೆ ಹೋಗುವಂತಹ ರಸ್ತೆಯಲ್ಲಿ ಕೂಡ ಯಾವ ರೀತಿಯಾಗಿ ವೆಹಿಕಲ್ ಗಳು ಹೋಗ್ತಾ ಇದೆ ಅಂತ. ಯಾಕಂದ್ರೆ ಪೊಲೀಸರು ಎಲ್ಲೋ ಒಂದ್ ರೀತಿ ಮೊದಲನೇ ದಿನ ಹೇಳ್ತಾ ಬರ್ತಾರೆ, ಇವತ್ತು ಮೊದಲನೇ ದಿನ ಆಗಿದ್ದಂತ ಒಂದು ಕಾರಣಕ್ಕೋಸ್ಕರ ಕನ್ಸೆಷನ್ ಇದೆ, ಜನರಿಗೆ ಅಷ್ಟೊಂದು ಮಾಹಿತಿ ಇರಲ್ಲ ಅನ್ನುವಂತ ಮಾತನ್ನ ಹೇಳ್ಕೊಂಡು ಬಂದಿದ್ರು. ಜೊತೆಗೆ 2ನೇ ದಿನವೂ ಕೂಡ ಅಷ್ಟೇ ಎಲ್ಲೋ ಒಂದ್ ರೀತಿ ಕಾಟಾಚಾರಕ್ಕೆ ಒಂದಷ್ಟು ವೆಹಿಕಲ್ ಗಳನ್ನ ಸೀಸ್ ಮಾಡಿದ್ ಬಿಟ್ರೆ ಇವತ್ತು 3ನೇ ದಿನವಂತೂ ಪೊಲೀಸರು ಅಷ್ಟೊಂದು ರಿಸ್ಕ್ ತಾಳಕ್ಕೂ ಕೂಡ ಹೋಗ್ತಾ ಇಲ್ಲ, ವೆಹಿಕಲ್ ಗಳನ್ನ ಚೆಕ್ ಮಾಡಕ್ ಹೋಗ್ತಾ ಇಲ್ಲ. 10 ಗಂಟೆಗೆ ನೈಟ್ ಕರ್ಫ್ಯೂ ಹೇರಿದ್ದೀವಿ, ನೈಟ್ ಕರ್ಫ್ಯೂ ಟೈಮ್ ನಲ್ಲಿ ಯಾರು ಬಂದ್ರು ಕೂಡ ವೆಹಿಕಲ್ ಗಳನ್ನ ಸೀಸ್ ಮಾಡ್ತೀವಿ ಅಂತ ನಗರ ಪೊಲೀಸ್ ಆಯುಕ್ತರು ಸ್ಪಷ್ಟವಾಗಿ ಹೇಳಿದ್ರು. ಆದ್ರೂ ಕೂಡ ಅಷ್ಟೇ ಇಲ್ಲಿ ನೋಡ್ತಾ ಇರಬಹುದು ಆರಾಮಾಗಿ ವೆಹಿಕಲ್ ಗಳು ಬರ್ತಾನೆ ಇದೆ. ಯಾವುದಕ್ಕೂ ಕೂಡ ಅಷ್ಟೇ ಪೊಲೀಸ್ ಅಷ್ಟೊಂದು ರೀತಿಯಾದ 30ನೇ ತಾರೀಕು ಇವತ್ತೇ ಈ ರೀತಿಯಾಗಿ ಲೂಸ್ ಬಿಟ್ರೆ ಈಗ ನಾಳೆ 31st ಎಲ್ಲರೂ 10 ಗಂಟೆ ಒಳಗೆ ಮನೆ ಒಳಗೆ ಸೇರ್ಕೊಂಡಿರ್ಬೇಕು ಅಂತ ಏನೋ ರೂಲ್ಸ್ ಇದೆ. ಆದ್ರೆ ಇವತ್ತೇ ಆರಾಮಾಗಿ ಬಿಡ್ತಿದಾರ, ನಾಳೆನೂ ಕೂಡ ಆಚೆ ಬಂದ್ರೆ ಹಾಗೆ ನಾವು ಆರಾಮಾಗಿ ಓಡಾಡಬಹುದು ಅಂತ ಜನ ರಸ್ತೆಗಿಳಿಯೋ ಚಾನ್ಸಸ್ ಇರುತ್ತಲ್ವಾ?
ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ. ಒಂದಷ್ಟು ಜನ 10 ಗಂಟೆವರೆಗೂ ಕೂಡ ನೈಟ್ ಕರ್ಫ್ಯೂ ಇದೆ, ಆ ಒಂದು ಟೈಮ್ನಲ್ಲಿ 10 ಗಂಟೆ ಒಳಗಡೆ ಬರಬಹುದು ಅಂತ ಪಾರ್ಟಿ ಪಬ್ಗಳಿಗೆ ಹೋಗುವಂತವ್ರ ಸಂಖ್ಯೆ ಕೂಡ ಇರುತ್ತೆ. ನಿಜಕ್ಕೂ ಕೂಡ ಅಷ್ಟೇ ಇವತ್ತಿನ ಈ ಒಂದು ಸಿಚುವೇಶನ್ ಅನ್ನ ನೋಡ್ತಾ ಇದ್ರೆ ಬಹುತೇಕ ನಾಳೆ 10 ಗಂಟೆಗೆ ಎಲ್ಲಾ ಕಡೆನೂ ಕೂಡ ಅಷ್ಟೇ ಬ್ಯಾರಿಕೇಡ್ ಗಳನ್ನ ಹಾಕಿ ಪೊಲೀಸರು ವೆಹಿಕಲ್ ಗಳನ್ನ ಸೀಸ್ ಮಾಡ್ತಾರಾ ಇಲ್ವಾ ಅನ್ನೋದು ಸಾಕಷ್ಟು ಅನುಮಾನ ಮೂಡ್ತಿರುವಂತದ್ದು. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು 11 ಗಂಟೆ ಆದ್ರೂ ಕೂಡ ಅಷ್ಟೇ ವೆಹಿಕಲ್ ಗಳು ನಾರ್ಮಲ್ ಡೇಸ್ ಅಲ್ಲಿ 11 ಗಂಟೆ ಟೈಮ್ ನಲ್ಲಿ ಯಾವ ರೀತಿಯಾಗಿ ಬರುತ್ತೋ ಅದೇ ರೀತಿಯಾಗಿ ವೆಹಿಕಲ್ ಗಳು ಬರ್ತಾ ಇದೆ, ಆಟೋಗಳು ಓಡಾಡ್ತಾ ಇದೆ, ಟೂ ವೀಲರ್ಸ್ ಓಡಾಡ್ತಾ ಇದೆ. ಎಲ್ಲೋ ಒಂದು ರೀತಿ ಪೊಲೀಸರು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯತೆಯನ್ನ ಈ ಬಾರಿಯ ಒಂದು ನೈಟ್ ಕರ್ಫ್ಯೂ ನಲ್ಲಿ ವಹಿಸ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಅಷ್ಟೊಂದು ವೆಹಿಕಲ್ ಗಳು ಹೋಗ್ತಾ ಇದೆ. ಜೊತೆಗೆ ನಾಳೆಯೂ ಕೂಡ ಅಷ್ಟೇ ಇನ್ನೇನು ಇಯರ್ ಎಂಡ್ ಇದೆ, ಜೊತೆಗೆ ಹೊಸ ವರ್ಷದ ಒಂದು ಆರಂಭದ ಅಂದ್ರೆ 12 ಗಂಟೆ ವೇಳೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಹೊರಗಡೆ ಬರುವಂತ ಸಾಧ್ಯತೆಗಳಿರುತ್ತೆ. ಬಹುತೇಕ ಇದೇ ರೀತಿಯಾದಂತಹ ಒಂದು ಲೂಸ್ ಬಿಟ್ಟಂತ ವೇಳೆಯಲ್ಲಿ ನಾಳೆಯೂ ಕೂಡ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ 12 ಗಂಟೆಯಲ್ಲಿ ಬಂದು ರೋಡ್ ಅಲ್ಲಿ ಸೆಲೆಬ್ರೇಷನ್ ಮಾಡ್ಕೊಂಡು ಹೋಗೋದ್ರಲ್ಲಿ ಬೇರೆ ಅರ್ಥನೇ ಇಲ್ಲ ಅನ್ಸುತ್ತೆ. ನಿಜಕ್ಕೂ ಕೂಡ ಅಷ್ಟೇ ಬೆಂಗಳೂರಿನಲ್ಲಿ ಇವತ್ತು ನೈಟ್ ಕರ್ಫ್ಯೂನ 3ನೇ ದಿನ ಆಗಿದೆ. 3ನೇ ದಿನದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಈ ರೀತಿಯಾದಂತಹ ವೆಹಿಕಲ್ ಗಳು ಬರ್ತಿದೆ. ಪೊಲೀಸರು ಕೂಡ ಅಷ್ಟೆಲ್ಲ ಒಂದು ರೀತಿ ಒಂದೆರಡು ವೆಹಿಕಲ್ ಗಳನ್ನ ಚೆಕ್ ಮಾಡ್ತಿದ್ದಾರೆ, ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಆದ್ರೆ ಇವತ್ತು ಯಾವುದೇ ರೀತಿಯಾದಂತಹ ಒಂದು ಸೀಸಿಂಗ್ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇಲ್ಲ. ಚೆಕ್ ಮಾಡ್ತಾರೆ, ಈ ನಾಳೆಯಿಂದ ಬರಬೇಡಿ ಅಂತ ಬುದ್ಧಿವಾದ ಹೇಳಿ ಕಳಿಸ್ತಿದ್ದಾರೆ. ಬುದ್ಧಿವಾದ ಹೇಳಿದ್ರೆ ಯಾರೊಬ್ರು ಕೂಡ ಅಷ್ಟೇ ಕೇಳೋದಿಲ್ಲ. ಜೊತೆಗೆ ಇವತ್ತು ನಾವು ನೋಡಿದಂಗೆ ಯಾವುದೇ ಒಂದು ವೆಹಿಕಲ್ ಗಳನ್ನು ಕೂಡ ಅಷ್ಟೇ ಪೊಲೀಸರು ಇದುವರೆಗೂ ಸೀಸ್ ಮಾಡ್ಕೊಂಡಿಲ್ಲ. ಸೌಮ್ಯ, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.